ಡಿಗ್ರಿ ಓದಿರೋರು ಬರ್ತಾರೆ, PUC ಓದಿರೋರು ಬರ್ತಾರೆ. ಸೊ ಏನಂದ್ರೆ ನಿಮ್ಗೆ ಎಜುಕೇಶನ್ ಬೇಕು, ಬಟ್ ಅದನ್ನೇ ನಾವು ಜೀವನ ಅಂತ ಮಾಡೋಕ್ಕಾಗಲ್ಲ. 5 ಬುಡ ಬೇಕು ಅಂದಾಗ ನಾನು 1,000 kg ಮಾಡ್ತೀನಿ, 5,000 ಬುಡ. ತುಂಬಾ ಹೈ ಇನ್ಕಮು ತುಂಬಾ ಏನು ಜಾಸ್ತಿ, ತಿಂಗಳಿಗೆ ಎಲ್ಲ ಕಳೆದು ಒಂದು 10,000 ರಿಂದ 15,000 ರೂಪಾಯಿ ಉಳಿಯುತ್ತೆ ಸರ್ ನಾನು. ಅಂದರೆ ಈಗ ಇಲ್ಲಿ ಕಾಸ್ಟ್, ಲೇಬರ್ ಕಾಸ್ಟು ಪ್ರತಿಯೊಂದು ಕಳೆದು. ಇಟ್ಸ್ ಗುಡ್ ಫಾರ್ ಹೆಲ್ತ್. ಪೊಟ್ಯಾಶ್ ಜಾಸ್ತಿ ಇರುತ್ತೆ, ಮತ್ತು ಅದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಡೈಜೆಷನ್ ಕ್ಲೀನಾಗಿ ಆಗುತ್ತೆ. ನಾರ್ಮಲಾಗಿ 15% ಸಬ್ಸಿಡಿ ಇದ್ದರೆ ವುಮೆನ್ಸಿಗೆ ಒಂದು 10%, 15%. ಅದರಲ್ಲೂ ರೂರಲ್ ಅಂತ ಬಂದಾಗ ಇನ್ನೂ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ. ಮೈಸೂರಲ್ಲಿ ಈಗ ಇಲ್ಲಿ ಪ್ರಕೃತಿ ಆರ್ಗ್ಯಾನಿಕ್ಸ್ ಅಂತ ಒಂದಿದೆ, ಅಲ್ಲಿ ಈಗ ನನ್ನ ಪ್ರಾಡಕ್ಟ್ ಸಿಗುತ್ತೆ ಸರ್. ಅವರಲ್ಲಿ ಡಿಸ್ಪ್ಲೇಗೆ ಇಟ್ಟಿದ್ದೀನಿ. ಈಗ ನನಗೆ ಇದರ ಪ್ರಾಸೆಸ್ ಹೇಳಿ. ಈಗ ನೀವು ಬಾಳೆದಿಂಡನ್ನು ಹೇಗೆ ಖರೀದಿ ಮಾಡ್ತೀರಿ? ನಿಮ್ಮ ತೋಟವೂ ಇದೆ, ನೀವು ಬೆಳೆಸ್ತಾ ಇದ್ದೀರಿ, ಆದರೆ ನಿಮಗೆ ನಿಮ್ಮ ತೋಟದ್ದೇನು ಸಾಕಾಗುವಂಗೆ ಕಾಣೆ, ನೀವು ಊರಿಂದ ತರಿಸ್ಬೇಕು. ಅದಕ್ಕೆ ಹೇಗೆ ಈಗ ರೈತರಲ್ಲಿ ಏನಾದ್ರು ಅವೇರ್ನೆಸ್ ಬಂದಿದೆಯಾ ಅಥವಾ ಹೇಗೆ ಅದು? ಅದಕ್ಕೆ ಸರ್ ಇವಾಗ ಬಾಳೆ, ಇವಾಗ ದಿಂಡು ಅದೇನಂದ್ರೆ ರಾ ಮೆಟೀರಿಯಲ್ ಹೆವಿ, ಅಂದ್ರೆ ನಿಮ್ಗೆ ಗೊತ್ತಿರೋ ಅದು ಬಹಳ ವೆಯ್ಟ್ ಇರುತ್ತೆ. ಹೌದು. ನಾವು ಯೂಶುವಲ್ ಆಗಿ ಏನು ಮಾಡ್ತೀವಿ, ನಮ್ಮಲ್ಲಿ ಶಾರ್ಟೇಜ್ ಆದಾಗ ನಮ್ಮ ಸುತ್ತಮುತ್ತ ಇರೋರ ಹತ್ರನೇ ಹೋಗಿ ಕೇಳಿಕೊಂಡು ನಾವೇ ಲೇಬರ್ನ ಕಳಿಸಿ ತೊಗೊಂಬರ್ತೀವಿ. ಸೊ ಏನಾರ ಅವ್ರಿಗೆ ಜಾಗ ಕ್ಲಿಯರ್ ಆಗುತ್ತೆ, ಅದು ಒಂದು ಅಡ್ವಾಂಟೇಜು. ಇಲ್ಲ ಅಕಸ್ಮಾತ್ ಅವರೇ ತಂದು ಕೊಡ್ತೀನಿ ಅಂದರೂ ಸಹ ಒಂದು 8 ರಿಂದ 10 ರೂಪಾಯಿ, ಅಂದರೆ ಅವರೇ ತಗೊಂಬಂದು ನನ್ಗೆ ಏನು ಇಲ್ಲಿಗೆ ಹಾಕೊಟ್ರೆ ಒಂದು ಸೈಜ್, ಈಗ ಕೆಲವು ಚಿಕ್ಕದಿರುತ್ತೆ, ಕೆಲವು ದೊಡ್ಡದಿರುತ್ತೆ, ಆ ಸೈಜ್ ಮೇಲೆ ರೇಟ್ ಅಂದರೆ 8 ರಿಂದ 10 ರೂಪಾಯಿ ಕೊಡ್ತೀನಿ. ಆ ಥರನೂ ಕೊಡ್ತೀನಿ. ಇಲ್ಲ ಉದ್ದದ್ದು, ಪೂರ್ತಿ ಉದ್ದದ್ದು. ಇಲ್ಲ ಅವರೇ ತಗೊಂಬಂದ್ರೆ ಒಟ್ಟಿಗೆ ಏನು ಬುಡ ಬರುತ್ತೆ ಅದನ್ನ ಡೈರೆಕ್ಟ್ ಆಗಿ ಫುಲ್ ತಗೊಂಬಂದು ಕೊಡ್ತಾರೆ. ಹಿಂಗ ಹಿಡಿದು ಇದು ಮಾಡ್ಬಿಟ್ಟಾಗ ಏನಾಗುತ್ತೆ ಸರ್, ನನಗೆ ವರ್ಕ್ ಅದು ಲೇಬರ್ ಆಗುತ್ತೆ ಪಾಪ ಅವ್ರಿಗೆ, ಅದು ಎಕ್ಸ್ಟ್ರಾ ಲೇಬರ್ ಬೀಳುತ್ತೆ. ಅದರಿಂದ ನಾನು ಅವರು ಇಡೀ ಕ್ಲೋಸ್ ಅಂದರೆ ಫುಲ್ ಏನು ಸ್ಟೆಮ್ ಬರುತ್ತೆ ಅದಷ್ಟನ್ನು ತಗೊಂಡು ಇಲ್ಲಿಗೆ ಬಂದು ಕೊಡ್ತಾರೆ. 2 ಥರನೂ ಮಾಡ್ತೀನಿ, ನಾನು ಕಳಿಸ್ತೀನಿ, ಇಲ್ಲ ಅವರೇ ತಂದು ಕೊಡ್ತಾರೆ. ಏನಾಗುತ್ತೆ, ಒಂದು ಅವರಿಗೆ ಅಡ್ವಾಂಟೇಜ್ ಏನಂದರೆ ಜಾಗ ಕ್ಲಿಯರ್ ಆಗುತ್ತೆ, ಅದು ಒಂದು ಅಡ್ವಾಂಟೇಜು. ಇವಾಗ ನಾನು 8 ರೂಪಾಯಿ ಕೊಡ್ತೀನಿ ಅಂದರೆ ಅವ್ರಿಗೊಂದು ಎಕ್ಸ್ಟ್ರಾ ಇನ್ಕಮ್ಮು ಆಯಿತು. ಈಗ ಅದನ್ನು ತಗ್ಸಕ್ಕೂ ಅವರಿಗೆ ದುಡ್ಡು ಕೊಡಬೇಕಿರ್ತಿತ್ತು. ನೀವೀಗ ಅಲ್ಲಿ ಹೋಗಿ ನೀವೇ ತೆಗೆಸ್ಕೊಂಡು ಇದ್ರು ಅವರಿಗೆ ದುಡ್ಡು ಕೊಡ್ತೀರಾ? ಇಲ್ಲ, ಅವಾಗ ಜಾಗ ಕ್ಲಿಯರ್ ಮಾಡಿ ಕೊಡ್ತಾರೆ. ಅವ್ರು ಇಲ್ಲಿ ತಂದು ಕೊಟ್ರೆ ಅದಕ್ಕೆ ಇದು ಮಾಡ್ತೀರಿ. ಅವ್ರು ಇಲ್ಲಿಗೆ ತಂದು ಕೊಟ್ಟರೆ ಯಾವ ಥರ ರೆಸ್ಪಾನ್ಸ್ ಇದೆ ರೈತರಿಂದ? ಸರ್ ರೈತರಿಂದ ಸ್ಟಾರ್ಟ್ ಮಾಡಿದಾಗ ನಿಜವಾಗ್ಲೂ ಅಕ್ಕಪ್ಪ ಎಲ್ಲರೂ ಏನು ಮಾಡ್ತಿದ್ದೆ, ವೇಸ್ಟ್ ಮಾಡ್ತಿದ್ದೆ, ಇದರಲ್ಲಿ ಏನು ಉಪಯೋಗ ಇಲ್ಲ. ಬಟ್ ಈಗ ಎಲ್ಲರೂ ಹೌದಾ ನಾವು ಕೊಡ್ತೀವಿ ಅಂತ. ನಮ್ದು ಕೆಲವರು ಫೋನ್ ಮಾಡ್ತಾರೆ, ಮೇಡಮ್ ನಾವು ಬಾಳೆ ಇವತ್ತು ತರಿತಾ ಇದ್ದೀವಿ, ಬೇಕಾ ನಿಮಗೆ ಅಂತ. ಆ ರೀತಿಯಾಗಿ ಇವಾಗ ಕೇಳ್ತಾರೆ, ಬೇಕು ಅಂದ್ರೆ ತಂದು ಕೊಡ್ತೀವಿ ಅನ್ನೋ ಅಷ್ಟರ ಮಟ್ಟಿಗೆ ಬಂದಿದ್ದಾರೆ ಸರ್ ಇವಾಗ. ನಿಮಗೆ ಬೇಕಾದಷ್ಟು ಸಿಗುತ್ತಾ ಇದೆಯಾ? ಹಾಂ ಸರ್, ಬೇಕಾದಷ್ಟು ಸಿಗುತ್ತೆ. ಇಲ್ಲಿ ತುಂಬಾ ಇದೆ, ಅಂದ್ರೆ ಸುತ್ತಮುತ್ತ ಒಂದಷ್ಟು ನೀವೆಲ್ಲೇ ಕಣ್ಣಾಯಿಸಿದ್ರು ಬಾಳೆನೇ ಕಾಣೋದು, ಚಾಮರಾಜನಗರ ಒಂದು. ಸೊ ನಂಗೆ ಸಾಕಾದಷ್ಟು ಸಿಗುತ್ತೆ. ನನಗೇನು ಇವಾಗ ಸ್ಮಾಲ್ ಆಗಿ ಮಾಡ್ತಿದ್ದೆ, ಅದಕ್ಕೆ ಸಾಕಾದಷ್ಟು ಸಿಗುತ್ತೆ. ಸಪೋಸ್ ಇದನ್ನ ಎಕ್ಸ್ಪಾನ್ಷನ್ ಮಾಡೋದಿದ್ರೆ ಗೌರ್ಮೆಂಟ್ ಇನ್ ಸಪೋರ್ಟ್ ಇದೆ ಸರ್. ಎಕ್ಸ್ಪಾನ್ಷನ್ ಮಾಡೋದು ಅಂತಂದರೆ ಇವಾಗ ಮಾಡಿದ್ರೆ ತುಂಬ ಡಿಮ್ಯಾಂಡ್ ಇದೆ ಎಕ್ಸ್ಪಾನ್ಷನಿಗೆ. ನಾನು ಹೇಳಿದಾಗ ಒಬ್ಬರು ಈಗ ಫೈಬರ್ ಏನಿದೆ ಆ ಫೈಬರ್ನ ಇದು ಟೆಕ್ಸ್ಟೈಲಿಗೆ ಯೂಸ್ ಮಾಡ್ತಿದ್ದಾರೆ. ಸೊ ಟೆಕ್ಸ್ಟೈಲ್ ಯೂಸ್ ಮಾಡ್ತಿರೋದ್ರಿಂದ ಅವ್ರು ಟೆಕ್ಸ್ಟೈಲು ಇಟ್ಸ್ ಅ ಲಾರ್ಜ್ ಇಂಡಸ್ಟ್ರಿ. ಸೊ ಅಲ್ಲಿಗೆ ನೀವು ಫೈಬರ್ನ ಏನಂದರೆ 1 kg ಲೆಕ್ಕ, 2 kg ಲೆಕ್ಕದಲ್ಲಿ ಕೊಡೋಕ್ಕಾಗಲ್ಲ, ಇದ್ರ ಟನ್ ವೈಸ್ ಹೋಗ್ಬೇಕು. ಸೊ 1 ಸ್ಪಿಂಡಲ್ ಅನ್ನಾಗಕ್ಕೆ 1 ಟನ್ ಬೇಕಂತೆ. ಅವತ್ತು ಒಂದು ರಿಸರ್ಚ್ ಪೇಪರ್ ಓದ್ತಿದ್ದೆ, ಅದು 1 ಯೂನಿಟ್ ರನ್ ಆಗೋಕ್ಕೆ 1 ಟನ್ ಆಫ್ ಥ್ರೆಡ್ಸ್ ಬೇಕು. 1 ಟನ್ ಥ್ರೆಡ್ ಮಾಡಬೇಕು ಅಂದರೆ ಫೈಬರ್ ಎಷ್ಟು ಬೇಕಾಗುತ್ತೆ. ಸೊ ಡಿಮ್ಯಾಂಡ್ ಇದೆ, ಬೇಸ್ಡ್ ಆನ್ ದ ಡಿಮ್ಯಾಂಡ್ ವಿ ಹ್ಯಾವ್ ಟು ಮೇಕ್ ಯೂಸ್. ಅದೇನಾಗುತ್ತೆ, ಕ್ಲಸ್ಟರ್ ಟೈಪ್ ಮಾಡಬೇಕು. ಈಗ ಒಬ್ಬರೇ ಮಾಡ್ತೀವಿ ಅಂದರೆ ಆಗಲ್ಲ ಸರ್. ಯಾತಕ್ಕೆ ಅಂತಂದರೆ ಈಗ 1 kg ದಾರ ಮಾಡೋಕ್ಕೆ ನಮ್ಗೆ 5 ಬುಡ ಬೇಕು. 5 ಬುಡ ಬೇಕು ಅಂದಾಗ ನಾನು 1,000 kg ಮಾಡ್ತೀನಿ, 5,000 ಬುಡ. ಸೊ 5,000 ಬುಡನ ನಾವು ಒಬ್ಬರೇ ಒಂದೇ ಯೂನಿಟಲ್ಲಿ ತರಿಸ್ಕೊಂಡು ಮಾಡೋಕ್ಕಾಗಲ್ಲ. ಒಂದು ಲೇಬರ್ ಪ್ರಾಬ್ಲಮ್, 2ನೇದು ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್, 3ನೇದು ಏನಾಗುತ್ತೆ, ನಮಗೆ 365 ದಿನನೂ ಬಾಳೆ ಸಿಗಲ್ಲ, ಇರಲ್ಲ. ಆಮೇಲೆ ಏನಾಗುತ್ತೆ, ಇಲ್ಲಿ ನಮ್ಮ ಸೈಡ್ ಏನಾಗುತ್ತೆ, ಗಾಳಿ ಜಾಸ್ತಿ ಇರೋದ್ರಿಂದ ಈ ಇದ್ರ ಟೈಮಲ್ಲಿ, ಆಷಾಢ ಟೈಮಲ್ಲಿ ಏನು ಮಾಡಿರ್ತಾರೆ, ಒಂದಕ್ಕೊಂದಕ್ಕೆ ಸಪೋರ್ಟ್ ಆಗಲಿ ಅಂತ ಥ್ರೆಡ್ ಇದು ಕಟ್ಟಿರ್ತಾರೆ, ದಾರ ಕಟ್ಟಿ ಬಿಟ್ಟಿರ್ತಾರೆ. ಪಾಪ ಅವ್ರು ತರ್ದಿದ್ರು ಆ ಗಿಡಕ್ಕೆ ಪಕ್ಕದ ಗಿಡದಲ್ಲಿ ಬಾಳೆ ತರ್ದಿರಲ್ಲ, ಸೊ ಕಟ್ ಮಾಡ್ಕೊಳಕ್ ಬಿಡಲ್ಲ. ಸೊ ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಇದೆ, ಬಟ್ ಆಗಲ್ಲ ಅನ್ನೋದಿಲ್ಲ, ಬಟ್ ಪ್ರಯತ್ನ ಪಟ್ಟರೆ ಆಗುತ್ತೆ. ನಾನು ಹೇಳಿದ್ನಲ್ಲ, ಕ್ಲಸ್ಟರ್ ಅಂತ ಮಾಡಿ, ಈಗ ಚಾಮರಾಜನಗರದಲ್ಲಿ ಬೇರೆ ಬೇರೆ ಊರುಗಳು ಒಂದು 5 ಕಡೆ 6 ಕಡೆ ಈ ಥರ ಯೂನಿಟ್ ಮಾಡಿದಾಗ ಒಂದಷ್ಟು ಪ್ರೊಡಕ್ಷನ್ ಆಗುತ್ತೆ. ಅವಾಗ ಅದನ್ನ ವಿ ಕ್ಯಾನ್ ಮೇಕ್ ಇಟ್ ಇನ್ ಎ ಬಲ್ಕ್, ಕರೆಕ್ಟ್, ದೊಡ್ಡದಾಗಿ ಮಾಡ್ಬೋದು ಸರ್.
ಸೊ ನೀವು ಹಾಗಾದರೆ ಏನು ವಾಟ್ ನೆಕ್ಸ್ಟ್? ಈಗಿನ ನಿಮ್ಮ ಒಂದೂವರೆ ವರ್ಷದ ಪ್ರಯಾಣ ಹೇಗಿದೆ? ಆರ್ಥಿಕವಾಗಿ ಹೇಗಿದೆ, ಮಾನಸಿಕವಾಗಿ ಹೇಗಿದೆ, ಮತ್ತು ಸಾಮಾಜಿಕವಾಗಿ ಅದು ಯಾವ ರೀತಿ ಪ್ರತಿಕ್ರಿಯೆ? ಸರ್, ಆರ್ಥಿಕವಾಗಿ ಸ್ಟಾರ್ಟ್ ಮಾಡಿದಾಗ ಏನೂ ಇರಲಿಲ್ಲ. ಅಂದರೆ ನಾನು ಇವಾಗ ಏನು ಇನ್ವೆಸ್ಟ್ ಏನು ಮಾಡಿದ್ದೀನಿ ಅಂದಾಜು ಎಷ್ಟು ಇನ್ವೆಸ್ಟ್ ಮಾಡಿದ್ರಿ? ಸರ್, ಅಂದಾಜು ನಾನು ಮಿಷಿನರೀಸ್ಗೆ 3 ಲಕ್ಷ ಇನ್ವೆಸ್ಟ್ ಮಾಡಿದ್ದೀನಿ. ಏನಿದೆ ಶೆಡ್ ಇದೆ, ನಾನು ಕಾರ್ ಶೆಡ್ ಮಾಡಿದ್ದು ಮುಂಚೆ. ಸೊ ಕಾರ್ ಶೆಡ್ಡಲ್ಲೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಏನಂದರೆ ನಾನು ಯಾವುದೂ ಲೋನ್ ಅಂತ ಮಾಡಿಲ್ಲ ಸರ್ ಇದುವರೆಗೂ. ಸೊ ನನ್ನ ಏನು ಸೇವಿಂಗ್ಸ್ ಇತ್ತು ಅದರಲ್ಲಿ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಇನಿಷಿಯಲ್ ಆಗಿ ನನಗೆ ಏನೂ ಸಿಗಲಿಲ್ಲ. ಬಟ್ ಅಂದರೆ ಇವಾಗ ನಾನು ಏನು ಇನ್ವೆಸ್ಟ್ ಮಾಡಿದ್ದೆ, ಬಟ್ ಇಲ್ಲಿ ಲೇಬರ್ ಕಾಸ್ಟು ನನಗೆ ಬರ್ತಿರ್ಲಿಲ್ಲ ಇನಿಷಿಯಲ್ ಆಗಿ ಸ್ಟಾರ್ಟ್ ಮಾಡಿದಾಗ. ಬಟ್ ಈಗ ಒಂದು ಸ್ವಲ್ಪ ಸ್ಟಾರ್ಟ್ ಮಾಡ್ತಾ ಸ್ವಲ್ಪ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಯಿತು, ಡಿಮ್ಯಾಂಡು ಕ್ರಿಯೇಟ್ ಆಯಿತು. ಈಗೇನಾಗಿದೆ ಅಂದರೆ ಈಗೇನು ವರ್ಕರ್ಸ್ ಇದ್ದಾರೆ ಅವರಿಗೆ ಕೊಡೋ ಅಷ್ಟರ ಮಟ್ಟಿಗೆ ನನಗೆ ತೊಂದರೆ ಇಲ್ಲ. ತುಂಬ ಇನ್ಕಮು ತುಂಬ ಏನು ಜಾಸ್ತಿ, ತಿಂಗಳಿಗೆ ಎಲ್ಲ ಕಳೆದು ಒಂದು 10,000 ರಿಂದ 15,000 ರೂಪಾಯಿ ಉಳಿಯುತ್ತೆ ಸರ್ ನನಗೆ. ಅಂದರೆ ಈಗ ಇಲ್ಲಿ ಲೇಬರ್ ಕಾಸ್ಟು ಪ್ರತಿಯೊಂದು ಕಳೆದು ಈಗ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಿರೋದು ನನಗೆ ಇನ್ನೂ ಒಂದಷ್ಟು ಜಾಸ್ತಿ ಆಗುತ್ತೆ. ಈಗ ಮಾರ್ಕೆಟ್ ಇದೆ, ಸ್ಟಾರ್ಟಿಂಗ್ ಮಾರ್ಕೆಟ್ ಇರಲಿಲ್ಲ. ಈಗ ನನಗೊಂದು 1.5 ವರ್ಷ ಜರ್ನಿ ನೋಡಿದಾಗ, ಸ್ಟಾರ್ಟ್ ಮಾಡಿದಾಗ ಒಂದು ಏನೋ ಅಳಕಿತ್ತು, ಆಗುತ್ತೋ ಇಲ್ವೋ ಅಂತ. ಬಟ್ ಈಗ ಏನಾಗಿದೆ, ಒಂದು ರೀತಿಯಾಗಿ ಆಳಕ್ಕಿಲ್ಲ. ಬಟ್ ಈಗ ನೆಕ್ಸ್ಟ್ ಏನು ಮಾಡಬೇಕು, ಏಕೆಂದರೆ ನನಗೆ ಇವಾಗ ಸ್ಟಾರ್ಟ್ ಮಾಡಿದ್ರೆ ಎಲೆ ಮರೆಕಾಯಿ, ಯಾರಿಗೂ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ. ಈಗ ಒಂದು ಮನ್ ಕಿ ಬಾತಲ್ಲಿ ಪ್ರಧಾನಮಂತ್ರಿಗಳು ಹೇಳಿದ್ಮೇಲೆ ನನಗೆ ಈಗ ಒಂಥರ ಏನೋ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆದಂಗೆ. ಈಗ ಅವ್ರು ಹೇಳಿದ್ದಾರೆ ಅಂದಾಗ ಅದಕ್ಕೆ ಒಂದು ಬೆಲೆ. ಈಗ ನಾನು ಇದನ್ನ ಇಲ್ಲೇ ನಿಲ್ಲಿಸ್ಬಿಡ್ಬೋದು, ಬಟ್ ನಿಲ್ಸಿರೋದಕ್ಕೆ ಅರ್ಥ ಇರಲ್ಲ. ಈಗ ನಾನು ಅದನ್ನ ಒಂದು ನೆಕ್ಸ್ಟ್ ಲೆವೆಲ್ ಆಫ್ ಇದಕ್ಕೆ ತಗೊಂಡು ಹೋಗಿ ಅದರಿಂದ ಇನ್ನೂ ಒಂದಷ್ಟು ಜನಕ್ಕೆ ಉದ್ಯೋಗ ಸೃಷ್ಟಿಯಾಗಬೇಕು, ಮತ್ತು ರೈತರಿಗೂ ಎಲ್ಲರಿಗೂ ಅನುಕೂಲ ಆಗಬೇಕು. ಆ ರೀತಿಯಾಗಿ ಮಾಡಬೇಕು. ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗಿದೆ ಸರ್, ಬಟ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸು ಬಂದಿದೆ ಇವಾಗ. ಈಗ ನಿಮ್ಮ ಪ್ರಾಡಕ್ಟ್ಗೆ ಉದಾಹರಣೆಗೆ ಇದಕ್ಕೆ ಎಷ್ಟು ಚಾರ್ಜ್ ಮಾಡ್ತೀವಿ ಸರ್? ಇದಕ್ಕೆ 220 ರೂಪಾಯಿ ಚಾರ್ಜ್ ಮಾಡ್ತೀನಿ ಸರ್. ಮತ್ತೆ ಈ ಸ್ಮಾಲ್ ಬಾಕ್ಸ್ 60 ರೂಪಾಯಿ ಸರ್. ಇದು ಯಾಕೆಂದ್ರೆ ಇವಾಗ ಕಡಿಮೆ ರೇಟ್ ಅನ್ನೋದಿದ್ರೆ ಅದೇನೆ, ಆ ಪ್ರಾಡಕ್ಟ್ಸ್ ಅದೇನಾಗುತ್ತೆ ಹೆಚ್ಚು ಡಿಮ್ಯಾಂಡ್ ಇದೆ, ತುಂಬಾ ಡಿಮ್ಯಾಂಡ್ ಇದೆ. ಈಗ ಏನಂದ್ರೆ ಕೆಲವರು ಇವಾಗ ಎಲ್ಲ ಕಡೆಗೂ ಗಿಫ್ಟ್ ಕೊಡೋಕೆ ಯೂಸ್ ಮಾಡ್ತಾರೆ. ಸಂಕ್ರಾಂತಿ ನಿಯರ್ ಬಂತಲ್ಲ ಸರ್, ಇವಾಗ ಎಳ್ಳು ಬೆಲೆ ಪ್ಲಾಸ್ಟಿಕ್ ಅಲ್ಲಿ ಕೊಡ್ತಿದ್ದ, ಪ್ಲಾಸ್ಟಿಕ್ ಕವರ್ಗೆ ಹಾಕ್ತೀವಿ, ಡಬ್ಬ ಹಾಕ್ತೀವಿ. ಅದ್ರ ಬದಲಾಗಿ ಈ ತರ ಎಕೋ ಫ್ರೆಂಡ್ಲಿ ಪ್ರಾಡಕ್ಟ್ ಯೂಸ್ ಮಾಡ್ಬೋದು ಸರ್. ಎಷ್ಟು ಹೈಯೆಸ್ಟ್ ಎಷ್ಟು ರೇಟ್ ಇದೆ ನಿಮ್ದು? ಕಡಿಮೆ ಎಷ್ಟು ರೇಟ್ ಇದೆ ಸರ್? ಕಡಿಮೆ ಅಂದ್ರೆ ಅದೇ 60 ರೂಪಾಯಿ ಇದೆ. ಚಾಪೆಗೆ ಎಷ್ಟು ಮಾಡ್ತೀರಿ? ಚಾಪೆ 150 ರೂಪಾಯಿ ಸರ್. ಚಾಪೆ ಏನಿದೆ ಸಿಂಗಲ್ ಚಾಪೆ 150 ರೂಪಾಯಿ ಮಾಡ್ತೀನಿ. ಹೈಯೆಸ್ಟ್ ಅಂತಂದ್ರೆ ಬಂದು ನನಗೆ ಇದು ಯೋಗ ಮ್ಯಾಟ್ 900 ರೂಪಾಯಿ ಕೊಡ್ತೀನಿ. ಅದ್ರ ಬಿಟ್ರೆ ಬೇರೆ ಯಾವ್ದು ಹೈಯೆಸ್ಟ್ ಅಂತ ಏನೂ ಮಾಡಿಲ್ಲ ಸರ್. ಅಂದ್ರೆ ಅಷ್ಟೇ ನನ್ನ ಮೇಜರ್. ಇವಾಗ ನಂದು ಏನು 900 ರುಪೀಸಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಇರೋದು ಸರ್, ತುಂಬಾ ಕಾಸ್ಟ್ ಏನಿಲ್ಲ ಸರ್. ಈಗ ಇದು ಒಂದು ಪ್ರೊಡಕ್ಷನ್ ವಾಯ್ಸ್ ಆಯ್ತು. ನೀವು ಈಗ ಬ್ಯಾಗ್ ಮಾಡ್ತೀರಿ, ಈ ಬ್ಯಾಗ್ಗೆ ಎಷ್ಟು ಡಿಮ್ಯಾಂಡ್ ಇದೆ ಸರ್? ಈ ಬ್ಯಾಗು ಬಂದು 550 ರೂಪಾಯಿ. ಸೊ ನಾನು ಇದನ್ನ ಏನು ಮಾಡ್ತೀನಿ ಅಂತಂದರೆ, ಇವಾಗ ಇವ್ರು ಸ್ಟಿಚ್ ಮಾಡ್ತಾರೆ ಬೇಸ್ಡ್ ಆನ್ ಅವರ ರಿಕ್ವೈರ್ಮೆಂಟ್ಸು ಸ್ಟಿಚ್ ಮಾಡಿ ಆರ್ಡರ್ ಬಂದರೆ ಮಾಡ್ತೀನಿ. ಯಾಕೆಂದ್ರೆ ಕೆಲವೊಂದು ಫಾಸ್ಟ್ ಮೂವಿಂಗ್ ಇರಲ್ಲ. ಸೊ ಅದನ್ನು ಸುಮ್ಮನೆ ನಾನು ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕಿಂತ ಬೇಕಾದಾಗ ವಿಲ್ ಡೂ ಇಟ್. ಇದು ಮೂವ್ ಆಗ್ತಾ ಇದೆ? ಹಾಂ ಸರ್, ಆಗುತ್ತೆ. ಇದು ಮೂವ್ ಆಗುತ್ತೆ. ಬಾಕ್ಸಸ್ ಮೇಜರ್ ಆಗಿ ಸ್ಮಾಲ್ ಬಾಕ್ಸಸ್ ಮೂವ್ ಆಗುತ್ತೆ. ಆಮೇಲೆ ಈಗ ನೀವು ತಂದ ಮೇಲೆ ನಂಗೆ ಇಲ್ಲಿ ಪ್ರೊಡಕ್ಷನ್ ಹೇಗೆ ನಿಮ್ಮದು? ಈಗ ಅದರಲ್ಲಿ ನೀವು ರಸ ಬರುತ್ತೆ, ಆಮೇಲೆ ಗೊಬ್ಬರ ಮಾಡ್ತೀರಿ ಅಂತ ಕೇಳಲ್ಪಟ್ಟೆ, ಆಮೇಲೆ ಕೆಲವು ಉಪ್ಪಿನಕಾಯಿ ಮಾಡ್ತೀರಿ ಅಥವಾ ಬೇರೆ ಬೇರೆ, ಅದರದೊಂದು ಇಡಿಯೋದಾಗಿ ಸರ್. ಏನಂದ್ರೆ ನಾನು ಇಲ್ಲಿ ಮೇಜರ್ ಆಗಿ ಝೀರೋ ವೇಸ್ಟ್ ಮ್ಯಾನೇಜ್ಮೆಂಟ್ ಆಫ್ ಬನಾನಾ ಪ್ಲಾಂಟ್ ಆಫ್ಟರ್ ಹಾರ್ವೆಸ್ಟಿಂಗ್ ಆ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಆಫ್ಟರ್ ಹಾರ್ವೆಸ್ಟ್ ಆದ್ಮೇಲೆ ಅದು ವೇಸ್ಟ್ ಅಲ್ಲ. ಸೊ ಆ ಬುಡನ ತಗೊಂಡ್ಬರ್ತೀವಿ, ಅದನ್ನ ಔಟರ್ ಲೇಯರ್ ಏನಿದೆ ಬಾರ್ಕ್ ಅಂತಾರೆ, ಅದನ್ನ ಸ್ಪ್ಲಿಟ್ ಮಾಡ್ತೀವಿ. ಸ್ಪ್ಲಿಟ್ ಮಾಡಿ ಮಿಷಿನ್ ಬರುತ್ತೆ, ಎಕ್ಸ್ಟ್ರಾಕ್ಷನ್ ಮಿಷಿನ್ಗೆ ಹಾಕಿದಾಗ ನಂಗೆ ಫೈಬರ್ ಬರುತ್ತೆ. ಆ ಫೈಬರ್ ಬರುತ್ತಲ್ಲ, ಆ ಪ್ರೋಸೆಸ್ ಎಕ್ಸ್ಟ್ರಾಕ್ಷನ್ ಮಿಷಿನ್ಗೆ ಹಾಕಿದಾಗ ಅದರಲ್ಲಿ ಬಂದು ಒಂದು ಸಾಲಿಡ್ ವೇಸ್ಟ್ ಬರುತ್ತೆ, ಒಂದು ಲಿಕ್ವಿಡ್ ವೇಸ್ಟ್ ಬರುತ್ತೆ. ಸೊ ಸಾಲಿಡ್ ವೇಸ್ಟ್ ಏನಿದೆ ಸರ್, ಅದನ್ನ ನಾನು ಗೊಬ್ಬರಕ್ಕೆ ಹಾಕ್ತೀನಿ. ಅಂದ್ರೆ ಪಿಟ್ ಮಾಡ್ಕೊಂಡಿದ್ದೀನಿ, ಎರೆಹುಳು ಗೊಬ್ಬರ ಅಂತ ಎಲ್ಲ ಮಾಡ್ತಾರಲ್ಲ, ಅದಕ್ಕೆ ಆ ತರ ಮಾಡ್ಕೋತೀನಿ. ಆ ಲಿಕ್ವಿಡ್ ವೇಸ್ಟ್ ಇದೆ, ಅದು ಆರ್ಗಾನಿಕ್ ಸೋರ್ಸ್ ಆಫ್ ಪೊಟ್ಯಾಶ್. ನಾರ್ಮಲ್ ಆಗಿ ಇವಾಗ ನಾವು ಬಾಳೆ ಅಂತಾರೆ, ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಪೊಟ್ಯಾಶ್ ಕೊಡ್ತೀವಿ, ಈ ಕೆಮಿಕಲ್ ಪೊಟ್ಯಾಶ್ ಬರುತ್ತೆ, ಅದನ್ನ ಯೂಸ್ ಮಾಡ್ತಿದ್ವಿ. ಸೊ ಅದ್ರ ಬದಲಾಗಿ ಇವಾಗ ನಾನು ಆ ಪೊಟ್ಯಾಶ್ ಯೂಸ್ ಮಾಡ್ತೀನಿ. ಸೊ ಈಗ ಏನಂದ್ರೆ ಆ ಎರಡು ವೇಸ್ಟ್ನು ನನ್ನ ಹತ್ರ 8 ಎಕರೆ ಜಮೀನಿದೆ. ಸೊ ನಮ್ಮ 8 ಎಕರೆ ಜಮೀನಿಗೆ ಆ 2 ವೇಸ್ಟ್ ಬರೋ ಅಂತ ಗೊಬ್ಬರ ಮತ್ತೆ ಆ ಲಿಕ್ವಿಡ್ ಪೊಟ್ಯಾಶ್ ಎರಡನ್ನೂ ನಾವು ಯೂಸ್ ಮಾಡ್ಕೋತಾ ಇದ್ದೀನಿ. ಅದನ್ನ ನನಗೆ ಏನಂದ್ರೆ ಗೊಬ್ಬರ ಏನೋ ಓಕೆ, ಬಟ್ ಆ ಲಿಕ್ವಿಡ್ ಪೊಟ್ಯಾಶ್ ಏನಿದೆಯಲ್ಲ ಅದು ಹೆಂಗೆ ಯೂಸ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಸೊ KVK ಚಾಮರಾಜನಗರ ಅವ್ರ ಮುಖಾಂತರ ಅದನ್ನು ಟೆಸ್ಟ್ ಮಾಡಿಸಿ ಅದರಲ್ಲಿ ಏನೇನು ಇದೆ, ಮಿನರಲ್ಸ್ ಎಷ್ಟಿದೆ, ಪೊಟ್ಯಾಶ್ ಎಷ್ಟಿದೆ, ಐರನ್ ಎಷ್ಟಿದೆ, ಮತ್ತು ಅದನ್ನು ಯಾವ ರೀತಿಯಾಗಿ ಕೆಲವು ಗಿಡಗಳಿಗೆ ಅವರು ಸ್ಪ್ರೇ ಮಾಡಿ ಅಂತಾರೆ, ಕೆಲವು ಗಿಡಗಳಿಗೆ ಟ್ರಂಚಿಂಗ್ ಮಾಡಿ ಅಂತಾರೆ. ಸೊ ಆ ರೀತಿಯಾಗಿ ನಾನು ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಸರ್. ಆ ಎರಡನ್ನ ಫೈಬರ್ ಬರುತ್ತಲ್ಲ, ಆ ಫೈಬರ್ನ ಹ್ಯಾಂಡಿಕ್ರಾಫ್ಟ್ ಮಾಡ್ತೀವಿ. ಅಂದರೆ ಈಗ ಅದೇ ಹೇಳ್ದಲ್ಲ, ಚಾಪೆ ಈ ಥರ ಹ್ಯಾಂಡಿಕ್ರಾಫ್ಟ್ ಮಾಡ್ತೀವಿ. ಈ ಇನ್ನರ್ ಕೋರ್ ಬರುತ್ತಲ್ಲ, ಸೂಡೋಸ್ಟೆಮ್ ಅಂತಾರೆ ಇನ್ನರ್ ಕೋಡ್ಗೆ,
ಅದನ್ನ ನಾವು ಅದರಲ್ಲಿ ಫೈಬರ್ ಬರಲ್ಲ, ಅಂದರೆ ಅದ್ರಲ್ಲಿ ಅಷ್ಟು ಫೈಬರ್ ಕಡಿಮೆ. ಆ ಇನ್ನರ್ ಕೋರ್ನ್ ಏನ್ ಮಾಡ್ತೀವಿ, ದಿಂಡು, ಬಾಳೆ ದಿಂಡು. ಮುಂಚೆ ಎಲ್ಲ ಹಳೆ ಕಾಲದಲ್ಲಿ ಅದನ್ನೆಲ್ಲ ಅಂದ್ರೆ ಮನೆ ಜ್ಯೂಸ್ ಕುಡ್ಸೋರು. ಕಿಡ್ನಿ ಸ್ಟೋನ್ ಇದ್ರೆ ಅದು ಕರಗುತ್ತೆ, ಕಿಡ್ನಿ ಸ್ಟೋನ್ಗೆ ಅದು ತುಂಬಾ ಒಳ್ಳೇದು ಅನ್ನೋ ಕಾರಣಕ್ಕೆ ಅದನ್ನ ಜ್ಯೂಸ್ ಮಾಡಿ ಎಲ್ಲ ಕುಡ್ಸೋರು, ಪಲ್ಯ ಮಾಡೋರು. ಬಟ್ ಅದನ್ನ ಕಮರ್ಷಿಯಲ್ ಆಗಿ ಯಾರು ಮಾಡ್ತಿರ್ಲಿಲ್ಲ. ಸೊ ಅದಕ್ಕೆ ಈಗ ಅದನ್ನ ನಾನು ಉಪ್ಪಿನಕಾಯಿ ಮಾಡ್ತೀನಿ ಬಾಳೆ ದಿಂಡಿನಲ್ಲಿ, ಮತ್ತೆ ಬಾಳೆ ದಿಂಡಿನ ಜ್ಯೂಸು, ಮತ್ತೆ ಬಾಳೆ ದಿಂಡಿನ ಚಟ್ನಿ ಪೌಡರ್ ಮತ್ತು ಸಂಡಿಗೆ. ಸೊ ಏನಂದ್ರೆ ಈಗ ವೆರೈಟೀಸ್ ಆಫ್ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಮಾಡಿದಾಗ ಬಾಳೆ ದಿಂಡು ಉಪಯೋಗ ಆಗುತ್ತೆ. ಇಟ್ಸ್ ಗುಡ್ ಫಾರ್ ಹೆಲ್ತ್, ಪೊಟ್ಯಾಶ್ ಜಾಸ್ತಿ ಇರುತ್ತೆ, ಮತ್ತು ಅದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಡೈಜೆಷನ್ ಕ್ಲೀನಾಗಿ ಆಗುತ್ತೆ, ಮತ್ತು ಯೂರಿನರಿ ಇನ್ಫೆಕ್ಷನ್ಸ್ ಬರಲ್ಲ. ಅದು ತಗೊಳ್ಳೋದ್ರಿಂದ ನಾವು ಒಂದು ರೀತಿಯಾಗಿ ಬಾಳೆ ದಿಂಡು ತಿನ್ನೋದ್ರಿಂದ ಸರ್ ಇದು ಕಮ್ಮಿ ಆಗುತ್ತೆ, ಶುಗರ್ ಲೆವೆಲ್ಲು ಕಡಿಮೆ ಆಗುತ್ತೆ. ಶುಗರ್ಗೆ, ಕೊಲೆಸ್ಟ್ರಾಲು, ವೆಯ್ಟ್ ಲಾಸು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಬಟ್ ಅದನ್ನು ನೀವು ಏನಾಗುತ್ತೆ, ಅದನ್ನು ದಿನ ಯೂಸ್ ಮಾಡಿ ಅಂತಂದಾಗ ಅದನ್ನ ತಗೊಂಡು ಅದನ್ನ ಕ್ಲೀನ್ ಮಾಡಿ ಅದೆಲ್ಲ ಮಾಡೋಕ್ಕೆ ಕಷ್ಟ. ಸೊ ಅದಕ್ಕೆ ನಾವು ಅದು ರೆಡಿ ಟು ಯೂಸ್ ಅನ್ನೋ ರೀತಿಯಲ್ಲಿ ಯಾಕಂದರೆ ಪಿಕ್ಕಲ್ ರೀತಿ ಆಗಾರು ಅಟ್ಲೀಸ್ಟ್ ಸ್ವಲ್ಪ ಹೋಗುತ್ತೆ, ಜ್ಯೂಸ್ ಹೋಗುತ್ತೆ, ಮತ್ತು ಸಂಡಿಗೆ. ಯಾಕಂದ್ರೆ ಸಂಡಿಗೆ ನಾವು ಯೂಶಲ್ ಆಗಿ ಮಕ್ಳಿಗೆ ಎಲ್ಲರಿಗೂ ಇಷ್ಟಪಡ್ತಾರೆ. ಸೊ ಹಂಗಾಗಿ ಆ ರೀತಿ ಮಾಡ್ತಾ ಇದ್ದೀನಿ ಸರ್. ಮತ್ತು ಈ ಬಾಳೆ ಮೋತ ಅಂತಾರಲ್ಲ, ಫ್ಲವರ್, ಅದನ್ನು ನಾವೇನು ಮಾಡ್ತೀವಿ, ಅಂದರೆ ಅದು ಒಂದು ಇಷ್ಟು ಬಂದ ಮೇಲೆ ಕಟ್ ಮಾಡಿಬಿಡ್ತೀವಿ, ಯಾಕೆಂದರೆ ಗೊನೆ ಬಲಿಯಲ್ಲ ಅಂತ, ಅದು ವೇಸ್ಟು. ಸೊ ಅದರಲ್ಲೂ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಸೊ ಅದರಿಂದ ನಾವು ಒಂದು ಚಟ್ನಿ ಪೌಡರ್ ಮಾಡ್ತೀನಿ, ಮತ್ತು ತೊಕ್ಕು, ಈ ನಲ್ಲಿಕಾಯಿ ತೊಕ್ಕು ಅಥವಾ ಈ ಮಾವಿನಕಾಯಿ ತೊಕ್ಕೆಲ್ಲ ಮಾಡ್ತೀನಿ. ಅದೇ ರೀತಿ ಆ ಫ್ಲವರಿಂದ ತೊಕ್ಕು ಮಾಡ್ತೀನಿ ಸರ್. ಸೊ ಇದಿಷ್ಟು ಎಡಿಬಲ್ ಪಾರ್ಟು. ಸೊ ಏನಾಗುತ್ತೆ, ನಾನು ಕಂಪ್ಲೀಟಾಗಿ ಯಾವುದನ್ನು ವೇಸ್ಟ್ ಮಾಡದೆ ಪ್ರತಿಯೊಂದನ್ನು ಯುಟಿಲೈಸ್ ಮಾಡ್ಬೋದು. ನೀವು ಅದಕ್ಕೂ ಅದನ್ನು ಇಲ್ಲೇ ಮಾಡ್ತೀರಾ? ಹಾಂ ಸರ್, ಅದನ್ನು ಇಲ್ಲೇ ಮಾಡ್ತೀನಿ ಸರ್. ಅದಕ್ಕೂ ಇದನ್ನ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಮನೆ ಪಕ್ಕದಲ್ಲಿ ಮನೆ ಇದೆ, ಮನೆಯಲ್ಲೇ ಮಾಡ್ಕೊತೀವಿ ಸರ್ ಅದನ್ನು. ಸೊ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನು ಸರ್? ಈಗ ಫ್ಯೂಚರ್ ಪ್ಲ್ಯಾನ್ಸು ಇದನ್ನು ಸ್ಕೇಲ್ ಅಪ್ ಮಾಡಬೇಕು ಅಂತ, ದೊಡ್ಡದು ಮಾಡಬೇಕು ಅಂತ ಒಂದು. ಎರಡನೇದಾಗಿ ಇವಾಗ ಇದರಲ್ಲಿ ಡೈವರ್ಸಿಫಿಕೇಶನ್ ತುಂಬ ಇದೆ. ಈಗ ಏನು ಬಾಳೆ ನಾರು ಅಂತ ಇದ್ದೀನಿ, ಜಸ್ಟ್ ಒನ್ ಪಾರ್ಟ್ ನಾವೇನು ಮಾಡ್ತಾ ಇದ್ದೀವಿ ಅದನ್ನು, ಅದು ಬಂದು ಈಗ ಜಪಾನ್ ಕರೆನ್ಸಿ ಏನಿದೆಯಲ್ಲ ಸರ್, ಅದರಲ್ಲಿ ಬನಾನಾ ಫೈಬರ್ ಯೂಸ್ ಮಾಡಿದ್ದಾರೆ. ಆ ಪೇಪರ್ ಏನಿದೆ, ಆ ಕರೆನ್ಸಿ ಇದೆಯಲ್ಲ ಅದು ಈಗ. ಸೊ ಇದರಲ್ಲಿ ನಮಗೆ ಈ ಫೈಬರ್ನ ನಾವು ಪೇಪರ್ ಯೂಸ್ ಮಾಡ್ಬೋದು, ಟೆಕ್ಸ್ಟೈಲಿಗೆ ಯೂಸ್ ಮಾಡ್ಬೋದು, ಈವನ್ ಏನಂತಾರೆ ಇವಾಗ ಸ್ಯಾನಿಟರಿ ಪ್ಯಾಡ್ಸ್ ಮಾಡ್ತಾರೆ, ಟಿಶ್ಯೂಸ್ ಮಾಡ್ತಾರೆ, ತುಂಬ ಅಪ್ಲಿಕೇಶನ್ಸ್ ಇದೆ. ಸೊ ಅದನ್ನೆಲ್ಲ ಇವಾಗ ನಾನು ಒಂದು ಏನಿದೆ ಇದು ಸ್ಮಾಲಲ್ಲಿ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಒಂದು ಗೌರ್ಮೆಂಟ್ ಯಾವ್ದಾದ್ರು ಸ್ಕೀಮಲ್ಲಿ ಅಪ್ಲೈ ಮಾಡಿ ಒಂದು ದೊಡ್ಡದಾಗಿ ಒಂದು ಇಂಡಸ್ಟ್ರಿ ಮಾಡಬೇಕು ಅಂತ. ಈಗ ಮೇ ಬಿ ಸ್ಯಾನಿಟರಿ ಪ್ಯಾಡ್ ಮಾಡ್ಬೋದು ಅಥವಾ ಏನೋ ಒಂದು. ಸ್ಯಾನಿಟರಿ ಪ್ಯಾಡ್ ಅಲ್ಲ ಅಂದರೆ ಬಹುಶಃ ನನ್ನ ಅಂದಾಜು ಇವತ್ತಿನ ಕೆಮಿಕಲ್ನಿಂದ ಆಗುವ ಸೈಡ್ ಎಫೆಕ್ಟನ್ನು ಗಮನಿಸಿದ್ರೆ ಅದು ಮೋಸ್ಟ್ ನ್ಯಾಚುರಲ್ಲು. ಬಟ್ ಡಿಮ್ಯಾಂಡ್ ಇದೆ, ಅಂದರೆ ಡಿಮ್ಯಾಂಡ್ ಇನ್ ದ ಸೆನ್ಸ್ ಈಗ ಮಾಡಿದ್ರೆ ಒಂದೇನಂದರೆ ಮಹಿಳೆಯರಿಗೂ ಉಪಯೋಗ ಆಗುತ್ತೆ, ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ದಂಗೆ ಆಗುತ್ತೆ, ಮತ್ತು ನ್ಯಾಚುರಲ್. ಈಗ ಏನು ನ್ಯಾಚುರಲ್ ಆಗಿ ಯೂಸ್ ಮಾಡ್ತಾ ಇದೀವಿ ಅದನ್ನೇ ತಗೊಂಡು ಮತ್ತೆ ಅದ್ರ ಡಿಕಂಪೋಸ್ ಈಸಿ ನಮಗೆ. ಈಗ ಬೇರೆ ಕಾಟನ್ ಅದೆಲ್ಲ ಹೌದು ಆಗೋದಿಲ್ಲ, ಇದನ್ನ ಮಾಡ್ಬೋದು ಅಂತ ನಾನು ಅದನ್ನೇ ಮೇಜರ್ ಕಾನ್ಸಂಟ್ರೇಟಿಂಗ್ ಆನ್ ಸ್ಯಾನಿಟರಿ ಪ್ಯಾಡ್ ಯೂನಿಟ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ ಸರ್. ಮತ್ತು ಇವಾಗ ತುಂಬ ಡಿಮ್ಯಾಂಡ್ ಇರೋದು ಅಂದರೆ ಸರ್ ಇವಾಗ ಎಥನಾಲ್ ಇದೆಲ್ಲ ಸರ್, ಎಥನಾಲ್ ಅದು ಸಹ ಈ ಫೈಬರ್ ಇದ್ರಲ್ಲಿ ಬರುತ್ತೆ ಎಥನಾಲ್. ಆಮೇಲೆ ಇವಾಗ ಮೊನ್ನೆ KVK ಅವರೊಂದು ಆ ವೇಸ್ಟ್ ಬರ್ತಾರ ನಮಗೆ, ಅದು ಕೋಕೋಪಿಟ್, ಇನ್ಸ್ಟೆಡ್ ಆಫ್ ಕೋಕೋಪಿಟ್ ವಿ ಕ್ಯಾನ್ ಯೂಸ್ ದ್ಯಾಟ್. ಅದೇನು ಬರುತ್ತೆ ಆ ಪೌಡರ್ನ ಕೋಕೋಪಿಟ್ ಬದಲಾಗಿ ಯೂಸ್ ಮಾಡ್ಬೋದು. ತುಂಬ ಇದಿದೆ, ಡಿಮ್ಯಾಂಡ್ಸ್ ಇದೆ. ಬಟ್ ಅದನ್ನು ನಾನು ಯಾವುದು ಮಾಡ್ತೀನಿ ಅನ್ನೋದ್ರ ಮೇಲೆ ಹ್ಯಾವ್ ಟು ಥಿಂಕ್. ಆ್ಯಂಡ್ ಅಂದರೆ ಈಗ ಅದರ ಬಗ್ಗೆ ಮತ್ತೆ ನಿಮಗೆ ರಾ ಮೆಟೀರಿಯಲ್ ಸಿಗಬೇಕು. ಹೌದು, ಈಗ ಇಷ್ಟೆಲ್ಲ ಮಾಡ್ಬೋದು, ಆದರೆ ರಾ ಮೆಟೀರಿಯಲ್ ಸಪ್ಲೈ ಯಾವ ರೀತಿಯಲ್ಲಿ ಆಗುತ್ತೆ? ಹೌದು, ಅದನ್ನು ಎಲ್ಲ ಚೆಕ್ ಮಾಡಿ ಇದನ್ನ ಹೆಂಗೆ ಅಂದರೆ ಇವಾಗ ಒಂದು ದೊಡ್ಡ ಲೆವೆಲ್ ಆಫ್ ಇಂಡಸ್ಟ್ರಿ, ಏನು ಸ್ಮಾಲ್ ಇರೋದನ್ನ ಒಂದು ಲೆವೆಲ್ ದೊಡ್ಡದಾಗಿ ಮಾಡಬೇಕು ಅಂತ ಇಂಟೆನ್ಷನ್ ಇದೆ. ಒಬ್ಬ ಮಹಿಳೆಯಾಗಿ ನೀವು ಇದನ್ನು ಮಾಡಲಿಕ್ಕೆ ಹೊರಟ್ರಲ್ಲ, ಅಲ್ಲಿರುವಂಥ ಸಮಸ್ಯೆಗಳೇನು, ಅಡ್ವಾಂಟೇಜ್ ಏನು ಸರ್? ಸಮಸ್ಯೆಗಳು ಅಂತಂದಾಗ ಏನಂದರೆ ಎಲ್ಲರೂ ಆಗುತ್ತಾ ಅಂದರೆ ನಮಗೆ ಮೇಜರಾಗಿ ಮನೆಯಲ್ಲಿ ಮಕ್ಕಳು ಎಲ್ಲ ಫ್ಯಾಮಿಲಿನ ನೋಡಿ ನಾವು ಮಾಡಬೇಕು, ಅವ್ರ ಸಪೋರ್ಟ್ ಬೇಕು. 24 ಗಂಟೆ ಇದಕ್ಕೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು, 24 ಗಂಟೆ ಇದಕ್ಕೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು. ಮತ್ತು ಫ್ಯಾಮಿಲಿ ಸಪೋರ್ಟ್ ಇರಬೇಕು. ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದರೆ ಮಾಡೋದು ಕಷ್ಟ ಸರ್. ಯಾಕೆಂದರೆ ಇವಾಗ ನನಗೆ ಫ್ಯಾಮಿಲಿಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡೋದ್ರಿಂದ ನಾನು ಇಲ್ಲಿ ಬಂದು ಮಾಡ್ತಾ ಇದ್ದೀನಿ. ಬಟ್ ಈಗ ಇಲ್ಲೇ ನಮ್ಮೂರಲ್ಲೇ ಸಹ ಎಷ್ಟೊಂದು ಜನ ಓದಿದ್ದಾರೆ, ಮನೇಲಿ ಇಟ್ಕೋತಾರೆ ಹೊತ್ತು ಈಚೆ ಕಳಿಸಲ್ಲ. ಯಾಕೆಂದ್ರೆ ಹೆಂಗಸ್ಯಾ ಒಂಥರ ಸ್ವಲ್ಪ ಎದುರ್ತಾರೆ, ಹಿಂಜರಿಕೆ ಜಾಸ್ತಿ ಮಹಿಳೆಯರು ಅಂದರೆ. ಬಟ್ ಆದರೆ ನಾವು ಮನಸ್ಸು ಮಾಡಿದ್ರೆ, ಪ್ರಯತ್ನ ಪಟ್ಟರೆ ಮಾಡ್ಬೋದು ಸರ್, ಯಾವುದೂ ಕಷ್ಟ ಇಲ್ಲ. ಮತ್ತು ಇವಾಗ ಸ್ಪೆಷಲಿ ಈಗೇನಿದೆ ಇವಾಗ ತುಂಬ ವುಮೆನ್ ಎಂಪವರ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ತುಂಬ ಸ್ಕೀಮ್ಸ್ ಇದೆ. ಮತ್ತು ಎಲ್ಲ ಕಡೆಗೂ ಮಹಿಳೆಯರಿಗೇನೆ ಸ್ವಲ್ಪ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದನ್ನು ನಾವು ಯುಟಿಲೈಸ್ ಮಾಡ್ಕೊಂಡು ಮಾಡ್ಬೋದು ಸರ್, ಕಷ್ಟ ಏನಿಲ್ಲ.
ಬಟ್ ಈಚೆ ಬರಬೇಕು ಫಸ್ಟ್ ನಾವು ಮೈಂಡ್ ಸೆಟ್ನ ಏನಂದ್ರೆ ಅಯ್ಯೋ ನಾವು ಹೆಂಗಸರು ನಾವು ಮಾಡೋಕ್ಕಾಗಲ್ಲ ಅನ್ನೋದನ್ನ ನಾವು ವಿ ಹ್ಯಾವ್ ಟು ಕಮ್ ಔಟ್ ಆಫ್ ದ ಕರೆಕ್ಟ್ ಬಂದರೆ ಒಂದು ಸಪೋರ್ಟ್ ಇದೆ, ಸಪೋರ್ಟ್ ಮಾಡ್ತಾರೆ, ಇಲ್ಲ ಅಂತ ಸಪೋರ್ಟ್ ಮಾಡಲ್ಲ ಅಂತಿಲ್ಲ. ಈಗ ನಾನು ಸ್ಟಾರ್ಟ್ ಮಾಡಿದೆ, ಲೈಕ್ ನಾನು ಇವಾಗ ತುಂಬ ಜನ ತುಂಬ ಸ್ಕೀಮ್ಸ್ಗಳಿದ್ದಾವೆ, ಅದಿದೆ ಇದೆ ಎಲ್ಲ ಅವರೇ ಅಪ್ರೋಚ್ ಮಾಡ್ತಾ ಇದ್ದಾರೆ. ಬಟ್ ವುಮೆನ್ಗೆ ಅನ್ನೋದು ತುಂಬ ಇದೆ ಸರ್. ನಾನು ಕೇಳಿದ ಮಟ್ಟಿಗೆ ಕೆಲವೆಲ್ಲ ಫಂಡ್ ಗೌರ್ಮೆಂಟ್ ರಿಲೀಸ್ ಆಗುತ್ತೆ, ಯಾರು ಯುಟಿಲೈಸ್ ಮಾಡ್ಕೊಂಡು ವಾಪಸ್ ಹೋಗ್ತಿದೆ ಅಂತ. ಸ್ಪೆಷಲಿ SC ST ಅವ್ರಿಗೆ ಬರೋ ಅಂಥ ವುಮೆನ್ ಕ್ಯಾಟಗರಿ ಅವ್ರಿಗೆ ಕೆಲವು ಯೂಸ್ ಆಗ್ತಾ ಇಲ್ಲ, ವಾಪಸ್ ಹೋಗ್ತಾ ಇದೆ ಗೌರ್ಮೆಂಟ್. ಅದನ್ನ ನಾವು ಯಾಕೆ ಯುಟಿಲೈಸ್ ಕ್ಯಾಟಗರಿ ಇಲ್ಲದವರು ಜನರಲ್ ಆಗಿ ವುಮೆನ್ ಲೆಕ್ಕಕ್ಕೆ ಬಂದಾಗ ಯುಟಿಲೈಸ್ ಮಾಡ್ಕೋಬಹುದು ಸರ್. ನಿಮಗೆ ಗೌರ್ಮೆಂಟ್ಗೆ ಅಪ್ರೋಚ್ ಮಾಡಿದಾಗ ಅಲ್ಲಿರುವ ಅಡ್ವಾಂಟೇಜ್ ಏನು ಅಂತ ಅನಿಸ್ತು ಸರ್? ಗೌರ್ಮೆಂಟಿಗೆ ಅಪ್ರೋಚ್ ಮಾಡಿದಾಗ ಅಲ್ಲಿರೋ ಅಡ್ವಾಂಟೇಜ್ ಅಂದರೆ ಇವಾಗ ಸಬ್ಸಿಡಿ ಮೇಜರ್. ಇವಾಗ ನಾವು ಲೋನ್ ತೊಗೋತೀವಿ ಅಂದಾಗ ಸಬ್ಸಿಡಿ ಸಿಗುತ್ತೆ ಗೌರ್ಮೆಂಟ್ ವೈಸು. ಮತ್ತು ಕೆಲವು ಇದರಲ್ಲಿ 15% ಇದೆ, ವುಮೆನ್ಗೆ 30% ಎಕ್ಸ್ಟ್ರಾ. ಈಗ ನಾರ್ಮಲಾಗಿ 15% ಸಬ್ಸಿಡಿ ಇದ್ದರೆ ವುಮೆನ್ಸಿಗೆ ಒಂದು 10% 15%. ಅದರಲ್ಲೂ ರೂಲರ್ ಅಂತ ಬಂದಾಗ ಇನ್ನೂ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ. ಸೊ ಎಲ್ಲ ಒಂದು ಇದರಲ್ಲಿ ನೋಡಿದಾಗ ನಮ್ಗೆ ಅಡ್ವಾಂಟೇಜ್ ಜಾಸ್ತಿ ಇದೆ, ಅದನ್ನು ನಾವು ಯುಟಿಲೈಸ್ ಮಾಡ್ಕೋಬೇಕು ಸರ್. ನಾವು ಹೆಂಗೆ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ವಿ ಕ್ಯಾನ್ ಮೂವ್ ಆನ್. ಈಗ ಇಷ್ಟು ನಿಮಗೆ ಮನ್ ಕಿ ಬಾತಲ್ಲೆಲ್ಲ ಬಂದಾಗ ಇದೊಂದು ಬೇರೆ ರೀತಿಯ ಲೋಕಕ್ಕೆ ನೀವು ತೆರ್ಕೊಂಡ್ರಲ್ಲ, ಆವಾಗ ಬಂದ ರೆಸ್ಪಾನ್ಸ್ ಏನು ಆ ನಂತರದ ಬೆಳವಣಿಗೆ? ಸರ್, ಆ ನಂತರದ ಬೆಳವಣಿಗೆಗಳು ಈಗ ಮನ್ ಕಿ ಬಾತಲ್ಲಿ ಬಂದಿದ್ದು ನನಗೊಂದು ಹೆಂಗಾಗೋಯ್ತು ಅಂದರೆ ಒಂಥರ ತುಂಬ ಎಲ್ರಿಗೂ ಯಾರಿಗೂ ಗೊತ್ತಿರಲಿಲ್ಲ ಇದು. ನಿಜ ಹೇಳ್ಬಿಟ್ಟು ನಮ್ಮ ಊರಲ್ಲೇ ಸಹ ನಾನು ಮಾಡ್ತಾ ಇದ್ದೀನಿ ಅಂತ ಊರವ್ರಿಗೂ ಗೊತ್ತಿರಲಿಲ್ಲ. ಬಟ್ ಈಗ ಅದು ಎಲ್ರಿಗೂ ಗೊತ್ತಾಗಿದೆ. ನಂಗೆ ತುಂಬ ಜನ ಫೋನ್ ಮಾಡಿ ಖುಷಿ ಆಯಿತು, ನಾವು ಮಾಡ್ತೀವಿ, ನಾವು ಮಾಡ್ಬೋದಾ, ಸುಮಾರು ಜನ ಬಂದು ವಿಸಿಟ್ ಮಾಡ್ತೀವಿ, ಯಾವ ಥರ ಮಾಡ್ತಾ ಇದ್ದೀರಾ, ಏನು ನಾವು ಒಂದು ಮಾಡಬೇಕು ಅಂತ ಅನ್ಕೋತಾ ಇದ್ದೀವಿ ನಾವು ಹಳ್ಳೀಲಿ. ಅದರಲ್ಲೂ ಹೆಂಗಸ್ರುಗಳು ಮಾಡ್ತಾ ಇರೋದು ಜಾಸ್ತಿ ಸರ್. ಈಗ ನನಗೆ ಅದು ಒಂದು ಖುಷಿಯಾಗಿದೆ ಏನಂದರೆ, ಸುಮಾರು ಜನ ನನ್ನ ಕಾಲ್ ಬಂದಿದ್ರಲ್ಲಿ ಮಹಿಳೆಯರ ಫೋನ್ ಮಾಡಿ, ಸರ್ ಮೇಡಮ್ ನಮ್ಮದು ಜಮೀನಿದೆ, ನಾವು ವೇಸ್ಟ್ ಮಾಡ್ತಾ ಇದ್ದೀವಿ, ನಾವು ಮಾಡಿ ಕೊಟ್ಟರೆ ನೀವು ತಗೋತೀರಾ, ಈಗ ನಾವು ದಾರ ಮಾಡಿ ಕೊಟ್ಟರೆ ನೀವು ತಗೋತೀರಾ, ತಗೊಂಡು ಅಥವಾ ಹೆಂಗೆ ಮಾಡ್ಬೋದು ಅದ್ರ ಬಗ್ಗೆ ಒಂದು ಗೈಡೆನ್ಸ್ ಕೊಡ್ತೀರಾ ಅಂತ ಕೇಳಿದಾಗ ಒಂಥರ ಈಗ ನಾನು ನನ್ನಿಂದ ಗೈಡೆನ್ಸ್ ತಗೊಂಡು ಇನ್ನೊಬ್ರು ಮಾಡ್ತಾ ಇದ್ದಾರೆ ಅನ್ನೋದೊಂಥರ ಖುಷಿ ಅನಿಸುತ್ತೆ ಸರ್. ಸೊ ಆ ಥರ ರೆಸ್ಪಾನ್ಸ್ ತುಂಬ ಬರ್ತಾ ಇದೆ ಸರ್. ಆಗ ಮೀಡಿಯಾಯಿಂದನೂ ತುಂಬ ರೆಸ್ಪಾನ್ಸ್ ಬರ್ತಾ ಇದೆ, ಟಿವಿಯಿಂದ, ಮತ್ತು ಸ್ಪೆಷಲಿ ಪೇಪರಲ್ಲಿ ಸುಮಾರು ಅವತ್ತು ಆ ಟೈಮಲ್ಲಿ ಬಂದು ಮಾರನೇ ದಿನ ಆಲ್ಮೋಸ್ಟ್ ಒಂದು 20 ಪೇಪರ್ಸಲ್ಲಿ ಬಂದಿದೆ. ನಿಜವಾಗ್ಲೂ ನನಗದು ಇವತ್ತಿಗೂ ಹೆಂಗೆ ಅನಿಸುತ್ತೆ ಅಂದರೆ ಏನೋ ಡ್ರೀಮಲ್ಲಿ ದಿನ. ಯಾಕಂದ್ರೆ ನನಗೆ ಆ ಲೆವೆಲಲ್ಲಿ ಇಲ್ಲಿದ್ದೋಳು ನಾಳೆ ಇಡೀ ಪ್ರಪಂಚಕ್ಕೆ ಅದನ್ನು ಒಂದು ಗೊತ್ತಾಯಿತು ಅಂದಾಗ ಒಂಥರ ಖುಷಿನೂ ಅನಿಸುತ್ತೆ, ಮತ್ತು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಯಿತು ಸರ್. ಅದನ್ನು ಒಂದು ಲೆವೆಲ್ಗೆ ತೊಗೊಂಡು ಹೋಗಬೇಕು ಅಂತ. ಮೇಡಮ್, ಇನ್ನೊಂದು ಈ ಹಳ್ಳಿ ವಾತಾವರಣದಲ್ಲಿ ನೀವೀಗ ಒಂದು ಆಶ್ಚರ್ಯಕರವಾದಂಥ ಕೆಲಸ ಇದೇನಪ್ಪ ಈ ಬಾಳೆದಿಂಡಲ್ಲಿ ಇವರೇನೋ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾದಾಗ ನಿಮ್ಮ ಈ ವಾತಾವರಣ ಅಥವಾ ಈ ಹಳ್ಳಿಯ ಲೆವೆಲಲ್ಲಿ ನಿಮಗೆ ಸಿಕ್ಕಿದ ರೆಸ್ಪಾನ್ಸ್ ಏನು ಸರ್? ಮುಂಚೆ ನನ್ನ ಇಲ್ಲಿ ನಾನು ಇದ್ದೀನಿ ಅಂದರೆ ಯಾರಿಗೂ ಗೊತ್ತಿರಲಿಲ್ಲ, ಇಲ್ಲಿ ಓಡಾಡ್ತಾ ಇದ್ದೆ ಬರ್ತಿದ್ದೆ. ಬಟ್ ಈಗ ಎಲ್ಲರೂ ಹೋದ ಸ್ವಲ್ಪ ಮಾತಾಡಿಸ್ತಾರೆ, ಒಂಥರ ಈಗೇನಂದರೆ ಒಂಥರ ಗೌರವ ಜಾಸ್ತಿ ಆಗಿದೆ. ಆಮೇಲೆ ಒಂದೇನಂದರೆ ಸರ್, ನನಗಿದು ಇಲ್ಲಿ ಸ್ಪೆಷಲಿ ಹಳ್ಳೀಲಿ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಮಾಡಬೇಕು ಅಂತ ಅನಿಸಿದ ರೀಸನ್ ಏನು ಬೇಸಿಕಲಿ ಅಂತಂದರೆ, ನಾನು ಸಿಟಿಲಿರ್ತೀವಿ, ನಾನು ಓದಿದ್ದು ಬ್ಯಾಂಗ್ಳೂರು ಮೈಸೂರು ಸಿಟಿಲೇ ಓದಿರೋದು. ಹಳ್ಳಿ ಅಷ್ಟು ಕಡಿಮೆ. ನಾವಿಲ್ಲಿ ಬಂದಾಗ ಇಲ್ಲಿ ಕೆಲ್ಸಕ್ಕೆ ಬರೋರು ಹೆಂಗಸರು ನಿಜವಾಗ್ಲೂ ಅವ್ರು ನೋಡೋ ಏಜ್ ಆಗಿರುತ್ತೆ, ಬೆಳಗ್ಗೆನ ಸಾಯಂಕಾಲ ಕೆಲಸ ಮಾಡೋರು, ಅಷ್ಟು ಕಷ್ಟಪಟ್ಟು ಕೆಲಸ ಮಾಡೋರು. ಬಟ್ ಕೊಡ್ತಿದ್ದವ್ರಿಗೆ 150-200 ರೂಪಾಯಿ, ಅಷ್ಟು ಕಷ್ಟಪಟ್ಟು ಕೆಲಸ ಮಾಡೋದು. ಬಟ್ ನಾವು ಅದನ್ನು ಒಂದೇ ನಿಮಿಷದಲ್ಲಿ ಖರ್ಚು ಮಾಡ್ತೀವಿ ಸಿಟಿಲಿ. ದುಡ್ಡಿನ ಬೆಲೆ ನಮಗೆ ಸಿಟಿಲಿ ಗೊತ್ತಿಲ್ಲ. ಬಟ್ ಇಲ್ಲಿ ಚಾಕ್ಲೇಟ್ ಬೆಲೆ ಮಕ್ಕಳ ಚಾಕ್ಲೇಟ್ ದೊಡ್ಡ ಚಾಕ್ಲೇಟ್ ಬರ್ತಲ್ಲ. ಸೊ ಅವಾಗ ಅನಿಸ್ತು ಇಷ್ಟು ಕಷ್ಟಪಡ್ತಿದ್ದಾರೆ ಇವ್ರುಗಳಿಗೆ, ಯಾಕೆ ನಾವು ಒಂದು ಇಲ್ಲೇ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಅಂತ ಮಾಡಿದಾಗ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ. ನಾನು ಇನ್ನೆಲ್ಲೋ ಹೋಗಿ ಈಗ ನಾನು ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ನಾನು ಸಿಟಿಲೇ ಮಾಡ್ಬೋದಿತ್ತು. ನಾನು ಏನು ಇಂಡಸ್ಟ್ರಿ ಮಾಡಬೇಕು ಅಂದ್ಕೊಂಡಿದ್ದೆ, ಏನೋ ಒಂದು ಮಾಡಬೇಕು ಅನ್ನೋದಿತ್ತು, ಬಟ್ ಅದನ್ನು ಸಿಟಿಲೇ ಮಾಡ್ಬೋದಿತ್ತು. ಬಟ್ ಅಲ್ಲಿ ಮಾಡಿದ್ರೆ ಅಲ್ಲಿ ಜನಗಳಿಗಿಂತ ಇಲ್ಲಿ ಜನಗಳ ಅವಶ್ಯಕತೆ ಇರೋದು ಜಾಸ್ತಿ. ಇಲ್ಲಿ ಮಾಡಿದಾಗ ಇಲ್ಲಿ ಅವರಿಗೆ ಇವಾಗ ಎಷ್ಟೊಂದು ಜನ ಪಾಪ ನಮ್ಮಲ್ಲಿ ಬರೋವಂಥ ಅವ್ರ ಮಕ್ಕಳುಗಳು ಓದ್ತಾ ಇದ್ದಾರೆ, ಬಟ್ ಓದಿಸ್ತಿದ್ದಾರೆ, ಬಟ್ ಅವ್ರನ್ನ ಕೆಲ್ಸಕ್ಕೆ ಈಚೆ ಕಳ್ಸೋಕ್ಕೆ ರೆಡಿ ಇಲ್ಲ. ಸೊ ನಮ್ಮಲ್ಲೇ ಆಯಿತು ಅಂದಾಗ ಅವ್ರ ಮಕ್ಳಿಗೂ ಓದಿರೋ ಮಕ್ಳಿಗೂ ಕೆಲಸ ಸಿಗುತ್ತೆ. ಓದಿಲ್ಲದೆ ಓದಿರೋರು ಅನ್ನೋಕ್ಕಿಂತ ಇವಾಗ ಮುಂಚೆ ಒಂದು ಕಾಲ ಆಯಿತು, ನಾನು ಓದಿದ್ದೀನಿ ನಾನು ಅದೇ ಕೆಲಸ ಮಾಡಬೇಕು ಅನ್ನೋದಿತ್ತು. ಬಟ್ ಇವಾಗ ಹಂಗಿಲ್ಲ. ಎಜುಕೇಷನ್ ನಾಲೆಜಿಗೆ ಬೇಕು, ಬಟ್ ಅದು ಓದಿದ್ದೀನಿ ಅಂದ್ಬಿಟ್ಟು ನಾನು ಇಲ್ಲ ನಾನು ಇದನ್ನ ಬಿಟ್ಟು ಇದನ್ನು ಮಾಡಲ್ಲ ಅಂತ ಕೂರಕ್ಕಾಗಲ್ಲ ಸರ್. ಈಗ ಕಾಲ್ ಸೆಂಟರ್ಗಳಿಗೆ ಹೋಗ್ತಾರೆ, ಏನು ಕೆಲವು ಲ್ಯಾಂಗ್ವೇಜ್ ಇದ್ದರೆ ಕೆಲಸ ಮಾಡ್ಬೋದು. ನೀವು ಡಿಗ್ರಿ ಓದಿರೋರು ಬರ್ತಾರೆ, PUC ಓದಿರೋರು ಬರ್ತಾರೆ. ಸೊ ಏನಂದರೆ ನಿಮಗೆ ಎಜುಕೇಷನ್ ಬೇಕು, ಬಟ್ ಅದನ್ನೇ ನಾವು ಜೀವನ ಅಂತ ಮಾಡೋಕ್ಕಾಗಲ್ಲ ಸರ್.
ನನ್ನ ಎಕ್ಸ್ಪೀರಿಯನ್ಸ್ ಅದು. ಕರೆಕ್ಟ್. ಯಾಕಂದ್ರೆ ನಾನು M.Tech ಮಾಡಿದ್ದೀನಿ, ಸುಮಾರು ಜನ ಅಂದ್ರು ನನಗೆ ನೀನು ಓದಿದ್ಯಾ, ಯಾಕೆ ಇಲ್ಲಿ ಬಂದು ಕೆಲಸ ಹೌದು, ನೀವು ಕೆಲ್ಸಕ್ಕೆ ಹೋದ್ರೆ ಈಗ ಕೆಲ್ಸಕ್ಕೆ ಹೋಗಿ ಇದಕ್ಕಿಂತ ಜಾಸ್ತಿ ಸಿಕ್ತಿತ್ತಲ್ಲ, ಆರಾಮಾಗಿ ಎಲ್ಲೋ ಇರ್ಬೋದಿತ್ತಲ್ಲ, ನೀನು ಯಾಕೆ ಇಷ್ಟು ಕಷ್ಟಪಡಬೇಕು. ಬಟ್ ಆದರೆ ನನಗೆ ಇಲ್ಲಿ ನೋಡಿದಾಗ ಅನ್ನಿಸ್ತು, ಯಾಕೆ ನಾನು ಓದಿದ್ದೀನಿ ಅನ್ನೋ ಮತ್ತೆ ನಾನು ಅವರೇ ಕೈ ಕೆಳಗೆ ಕೆಲಸ ಇನ್ನೊಂದು ಜನ ನಾನೇ ಕೆಲಸ ಕೊಡ್ಬೋದಲ್ಲ. ಕೆಲಸ ಕೊಟ್ಟಾಗ ಅವ್ರಿಗೂ ಒಂದು ಅನುಕೂಲ ಆಗುತ್ತೆ, ಮತ್ತೆ ನಿಮ್ಗೊಂದು ಆತ್ಮತೃಪ್ತಿ ಇದೆ. ಹೌದು, ನಿಜವಾಗ್ಲೂ ಅದೊಂದು ನನಗೆ ಹೇಗಂದ್ರೆ, ಈಗ 5 ಜನಕ್ಕೆ ಕೆಲಸ ಕೊಡಿದ್ದೀನಿ ಅಂದಾಗ ಐ ವಾಸ್ ಹ್ಯಾಪಿ ದಟ್ ಐ ಹ್ಯಾವ್ ಗಿವನ್ ಸಮ್ ಕರೆಕ್ಟ್ ಅಂತ ಒಂದು ಹ್ಯಾಪಿ ಇದೆ ಸರ್. ಹೌದು, ಅದು ಸತ್ಯ ಅಲ್ಲ. ಹೌದು. ನಿಮ್ಮ ಇವರು ಯಜಮಾನರು ಎಷ್ಟು ಬರ್ತಾರಾ ಹೋಗ್ತಾರಾ ಹೇಗೆ ಸರ್? ಅಂದರೆ ಅವರು ವರ್ಕ್ ಫ್ರಮ್ ಹೋಮ್ ಇತ್ತು, ಇಷ್ಟು ದಿನ ಇಲ್ಲೇ ಇರ್ತಿದ್ರು, ಇವಾಗ ಸ್ಟಾರ್ಟ್ ಆಗಿದೆ. ಸೊ ಯೂಶಲಾಗಿ ವೀಕೆಂಡ್ಸ್ ಬರ್ತೀವಿ, ವೀಕೆಂಡ್ಸ್ ಅವ್ರು ಬಂದೇ ಬರ್ತಾರೆ, ವೀಕೆಂಡ್ಸ್ ಇರ್ತೀವಿ. ಮತ್ತು ಇವಾಗ ನಾನೀಗ ಎಲ್ಲ ಹೇಳ್ತಿಲ್ಲ, ಈಗ ಎಲ್ಲ ಕಡೆ ಟ್ರಾವೆಲ್ ಮಾಡಿದೆ, ನೋಡ್ಕೊಂಬಂದೆ ಅಂತ, ಎಲ್ಲದಕ್ಕೂ ಅವರೇ ಬರ್ತಾರೆ ನನ್ನ ಜೊತೆಗೆ. ಯಾಕೆಂದರೆ ತಮಿಳ್ನಾಡು ಅಂದಾಗ ಲ್ಯಾಂಗ್ವೇಜ್ ಪ್ರಾಬ್ಲಮ್, ಅವ್ರ ಭಾಷೆಯಲ್ಲಿ ಮಾತಾಡಿದ್ರೆ ಅವ್ರು ರೆಸ್ಪಾನ್ಸ್ ಕೊಡ್ತಾರೆ. ಹೌದು. ನಾವು ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಮಾತಾಡಿದ್ರೆ ಅವ್ರು ರೆಸ್ಪಾನ್ಸ್ ಕೊಡ್ತಾರೆ. ನಮ್ಮ ಮನೆಯವ್ರು ತಮಿಳೆಲ್ಲ ಮಾತಾಡೋಕ್ಕೆ ಬರುತ್ತೆ. ಸೊ ಹಂಗಾಗಿ ಅವರು, ಸೊ ನಾನು ಎಲ್ಲೇ ಬೇರೆ ಔಟ್ ಆಫ್ ಇದಕ್ಕೆ ರಿಸರ್ಚ್ ಮಾಡೋಕ್ಕೆ ಅಟೆಂಡ್ ಮಾಡಿಲ್ಲ, ಅವರೇ ಕರ್ಕೊಂಡು ಹೋಗೋದು ಸರ್, ನನ್ನ ಜೊತೆಗೆ ಬರ್ತಾರೆ, ನನ್ನ ಫಾದರ್ ಬರ್ತಾರೆ ಎಲ್ಲ. ಇವಾಗ ನಾನು ಈಗ ಏನಿದು ಮಾಡ್ತಾ ಇದ್ದೀನಿ, ಪ್ರತಿಯೊಂದೂ MSME ರಿಜಿಸ್ಟರ್ ಮಾಡಿಸಿದ್ದೀನಿ, FICCನೂ ಆಗಿದೆ, GSTನೂ ಮಾಡಿದ್ದೀನಿ. ಸೊ ಈಗೇನಂದರೆ GST ಇದೆಲ್ಲ ಏನೋ ನನ್ನ ತಂಗಿ ಮತ್ತು ನನ್ನ ಹಸ್ಬೆಂಡೇ ಅವರೇ ಇದು ಮಾಡ್ತಾರೆ, ಫೈಲ್ ಮಾಡೋದು. ನನ್ನ CA ಅಥವಾ ಬೇರೆಯವ್ರು ಯಾರು ಹೋಗಿಲ್ಲ. ಸೊ ಎಲ್ಲ ಫುಲ್ ಫ್ಯಾಮಿಲಿಯವ್ರು ಸಪೋರ್ಟ್ ಮಾಡ್ತಾರೆ. ಸೊ ಅವರೇ ಎಲ್ಲ ಫೈಲ್ ಮಾಡೋದು ಎಲ್ಲ ಒಂದು ದಿನಕ್ಕೆ ಎಷ್ಟು ಪ್ರಾಡಕ್ಟ್ ಆಗ್ತಾ ಇದೆ ಸರ್? ಒಂದು ದಿನಕ್ಕೆ ಅಂತಂದರೆ ಡಿಪೆಂಡಿಂಗ್ ಆನ್ ಯಾವ ಪ್ರಾಡಕ್ಟು ಅಂತ. ಇವಾಗ ನಮಗೆ ಫೈಬರ್ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅಂದರೆ ಒಂದು ದಿನ ನಮಗೆ ಬರೋದೇ 4 ಅವರ್ಸ್ ಕರೆಂಟ್. ಆ 4 ಅವರ್ಸಲ್ಲಿ 3 kg ಫೈಬರ್ ಮಾಡ್ತೀವಿ. ಅಂದರೆ ಒಂದು 20 ಬುಡನ ಯೂಸ್ ಮಾಡ್ಕೋತೀವಿ, ಯಾಕಂದ್ರೆ 3 ಅವರ್ಸ್ ಕರೆಂಟ್ ಅಷ್ಟೇ ಬರೋದು ನಮಗೆ. ಅದು ಬಿಟ್ಟರೆ ಇವಾಗ ಹ್ಯಾಂಡ್ಲೂಮ್, ಈಗ ಕೈಮಗ್ಗದಲ್ಲಿ ದಿನಕ್ಕೆ 1 ಮಿಷನ್ 4 ರಿಂದ 5 ಮೀಟ್ರ್ ಮಾಡ್ತಾರೆ. ಮತ್ತು ಈಗ ಈ ಥರ ಈ ಬಾಕ್ಸಸ್ಗಳು, ಸ್ಮಾಲ್ ಬಾಕ್ಸಸ್ ಏನಿದೆ, ದಿನಕ್ಕೆ ಒಂದು 30 ಬಾಕ್ಸಸ್ ಆಗುತ್ತೆ. ಅದೇ ಡಿಪೆಂಡಿಂಗ್ ಆನ್ ಪ್ರಾಡಕ್ಟ್ಸ್ ನಮಗೆ ಯಾವುದಾಗುತ್ತೆ ಅದನ್ನು ಆಗುತ್ತೆ ಸರ್. ಸೊ ನಿಮಗೆ ಕರೆಂಟಿನ ಸಮಸ್ಯೆ ಆಗ್ತಾ ಇದೆಯಾ? ಕರೆಂಟಿನ ಸಮಸ್ಯೆ ಅಂತಂದರೆ ಸರ್, ಯಾಕೆಂದ್ರೆ ನಾವಿಲ್ಲಿ ಜಮೀನಲ್ಲಿ ಮಾಡಿರೋದ್ರಿಂದ ನಮ್ಗೆ ಇಲ್ಲಿ ಏನು ಗೌರ್ಮೆಂಟ್ ಪಂಪ್ ಸೆಟ್ಗೆ ಏನು ಕೊಡ್ತಾರೆ ಆ ಕರೆಂಟಲ್ಲೇ ನಾವು ಮಾಡ್ತೇವೆ. ನಿರಂತರ ಜ್ಯೋತಿಗೆ ಅಪ್ಲೈ ಮಾಡಿದ್ದೀನಿ. ಸೊ ನಿರಂತರ ಜ್ಯೋತಿ ಬಂದಾಗ ನನಗೆ ಈಸಿ ಆಗುತ್ತೆ. ಇಷ್ಟು ದಿನ ನಮ್ಗೆ ನಿರಂತರ ಜ್ಯೋತಿ ಅವಶ್ಯಕತೆ ಇರಲಿಲ್ಲ, ಯಾಕಂದ್ರೆ ಕರೆಂಟ್ ಏನು ಕೊಡ್ತಿದ್ರು ಅದನ್ನೇ ಪವರ್ ಯೂಸ್ ಮಾಡ್ಕೋತಾ ಇದ್ವಿ, ಮತ್ತು UPS ಇಟ್ಕೊಂಡಿದ್ದೀವಿ, ಮ್ಯಾನೇಜ್ ಮಾಡ್ತಿದ್ದೆ. ಬಟ್ ಈಗ ಸ್ವಲ್ಪ ಲಾರ್ಜ್ ಮಾಡಬೇಕು ಅಂದಾಗ ನಿರಂತರ ಜ್ಯೋತಿ ಬೇಕೇ ಬೇಕು, ಅದು ಅಪ್ಲೈ ಮಾಡಿದ್ದೀನಿ ಸರ್. ಸೊ ನೀವೊಂದು ಮಹಿಳೆಯರ ಇಡೀ ಇದಕ್ಕೆ ಒಂದು ಹೊಸ ಜಗತ್ತನ್ನು ತೋರಿಸಿದ್ದೀರಿ. ಹೀಗೂ ಮಾಡ್ಬೋದು, ಹಳ್ಳಿಯಲ್ಲಿ ಮಾಡ್ಬೋದು, ಆಮೇಲೆ ನಾವು ಮನಸ್ಸಿದ್ರೆ ಮಾರ್ಗ, ನಾವು ನಿಂತಲ್ಲೇ ಒಂದು ಎಷ್ಟು ಜನರ ಕೆಲಸನೂ ಕೊಡ್ಬೋದು ಮತ್ತು ನಾವು ಕೆಲಸವನ್ನು ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀರಿ. ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನ್ನ ಹೆಸರು ಸುನೀತಾ ಅಂತ. ನನ್ನ ಹೆಸರು ಬೇಬಿ ಅಂತ. ನನ್ನ ಹೆಸರು ವಿನೋದ ಅಂತ. ರಾಣಿ ಅಂತ. ನಾವು ಉಮ್ಮತ್ತೂರಿಂದ ಬಂದೀವಿ. ಮೈಸೂರಿಂದ ವರ್ಷ ಮೇಡಮ್ ಇಲ್ಲಿ ಬಂದು ಜಮೀನು ತಗೊಂಡವ್ರೆ. ನಮ್ಮಂಥವ್ರಿಗೆ 5-6 ಸೀಟು ಕೆಲಸ ಕೊಟ್ಟವ್ರೆ. ನಾವು ಬಂದಾಗ ಇದೇನಪ್ಪ ಇದರಲ್ಲೆಲ್ಲ ಹೆಂಗೆ ಮಾಡೋದು ಅಂತಿದ್ವಿ. ಏನೂ ಇಲ್ಲ, ಮಾಡಿ ಧೈರ್ಯವಾಗಿ ಮಾಡಿ, ನೀವು ಎಷ್ಟು ಮಾಡ್ತೀರಾ ಅಷ್ಟೇ ಮಾಡಿ ಅಕ್ಕ ಅಂತ ಹೇಳಿ ಮಾಡಿದ್ರು. ಇಲ್ಲಿ ಬಳೆ ಬಾಕ್ಸು, ಟ್ರೈ, ಮ್ಯಾಟು, ಫ್ರಿಜ್ ಕವರು ಇದೆಲ್ಲ ಮಾಡ್ತೀವಿ. ನಾವು ಇನ್ನೇನು 1.5 ವರ್ಷ ಆಯಿತು. ಇದರಲ್ಲಿ ಪ್ರೆಸ್ಸು, ಬ್ಯಾಗು, ಯೋಗ ಮ್ಯಾಟು, ಫ್ರಿಜ್ ಕವರು, ಒಂದು ಡಬ್ಬಿ, ಬಳೆ ಬಾಕ್ಸು ಎಲ್ಲನೂ ಮಾಡ್ತೀವಿ. ನಾವು ಬರಾಗ ಇದೇನು ಇಷ್ಟು ಓದಿ ಈ ಕೆಲಸ ಮಾಡ್ತಾವ್ರೆ ಅನಿಸ್ತಾ ನಮಗೆ ಅನಿಸ್ತಿತ್ತು. ಈಗ ನೋಡಿದ್ರೆ ನಮಗೆ ಹೆಮ್ಮೆ ಅನಿಸ್ತದೆ ನಮ್ಮ ಮೇಡಮ್ ಕಂಡ್ರೆ. ಆದರೆ ಮೊದಲೆಲ್ಲ ನಾವು ಏನು ಮಾಡ್ತಾ ಓದ್ಬಿಟ್ಟು ಅಷ್ಟೆಲ್ಲ ಓದ್ಬಿಟ್ಟು ಹಳ್ಳಿಲಿ ಬಂದು ಈ ರೀತಿ ಮಾಡ್ತಾರಲ್ಲ ಅನ್ನಿಸ್ತು. ಒಂದು ಸಾರಿ ನಾವು ಕೆಲಸ ಕೊಟ್ಟಾರಲ್ಲ ಅನ್ನೋ ಖುಷಿ. ಒಂದು ಸಾರಿ ಓದ್ಬಿಟ್ಟು ಒಂದು ಈ ರೀತಿ ಎಲ್ಲ ಮಾಡ್ತಾರಲ್ಲ ಇವರು, ಅಯ್ಯೋ ಅವರೇ ಸಂಬಳ ತಗೋಬೋದು, 50,000 60,000 ಎಲ್ಲ ಸಂಬಳ ತಗೋಬೋದು ಅನ್ನಿಸ್ತಿತ್ತು ಸರ್. ಒಂದು ಸಾರಿ ನಮ್ಮ ಕೆಲಸ ಕೊಟ್ಟಾರ, ನಮ್ಮ ಮಕ್ಳಿಗೂ ಓದೋಕ್ಕೆ ಹೆಲ್ಪ್ ಆಗುತ್ತೆ ಇವ್ರು ಬಂದು ಇದು ಮಾಡಿದ್ಮೇಲೆ ಅಂತ ಎಲ್ಲ ಇದಾಯಿತು ಸರ್. ಇವಾಗ 1-2 ತಿಂಗಳಾಯ್ತು ಅಷ್ಟೇ ನಾನು ಸೇರಿ. ಇಲ್ಲಿ ನನ್ನ ಟೈಲರಿಂಗಾಗಿ ಸೇರಿಸ್ಕೊಂಡ್ರು. ಇಲ್ಲಿ ಎಲ್ಲ ನೋಡಿ ಅವ್ರು ನೋಡಿ ಮಾಡೋದನ್ನೆಲ್ಲ ಕಲ್ತ್ಕೊಂಡು ನಾನೇ. ಚೆನ್ನಾಗಿ ಹೇಳ್ಕೊಡ್ತಾರೆ ನಮ್ಮ ಮೇಡಮ್, ಒಳ್ಳೆಯವರು, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ನಮ್ಗೆ ಹೆಲ್ಪ್ ಮಾಡ್ತಾರೆ, ಚೆನ್ನಾಗಿ ಮಾತಾಡ್ಸ್ಕೊಂಡು ಫ್ರೆಂಡ್ಲಿಯಾಗಿರ್ತಾರೆ ನಮ್ಮ ಜೊತೆ. ಇದರಲ್ಲಿ ಬಡೆ ಬಾಕ್ಸು ಮತ್ತು ಟ್ರೈ ಮತ್ತು ಸ್ಮಾಲ್ ಬಾಕ್ಸ್ಗಳು ಇದನ್ನೆಲ್ಲ ಮಾಡ್ತೀವಿ ಸರ್. ಮೇಡಮ್ ಬಗ್ಗೆ ಹೆಮ್ಮೆ ಅನ್ನಿಸ್ತದೆ ನಮಗೆ.